ನಮಸ್ಕಾರ ವೀಕ್ಷಕರೇ. ಇವತ್ತು ಕಡಲೆಬೇಳೆಯಲ್ಲಿ ಹೋಡೆ ಮಾಡ್ತಿದ್ದೀನಿ. 4ರಿಂದ 5 ಅವರು ಚೆನ್ನಾಗಿ ನೆನೆಸಿಟ್ಕೊಳ್ಳಿ ಆ ಕಡಲೆಬೇಳೆ. ಅದನ್ನು ಬಂದು ರುಬ್ಕೊಬೇಕು. ಹಸಿಮೆಣಸಿನ್ಕಾಯಿ ಮತ್ತು ಚಕ್ಕೆ, ಒಂದು ಸ್ವಲ್ಪ 2ರಿಂದ 3 ಲವಂಗ, ಶುಂಠಿ, ಬೆಳ್ಳುಳ್ಳಿ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಳ್ಳಿ. ಒಂದು ಸ್ವಲ್ಪ ಹಾಗೆ ಬೇಳೆನ ಹಾಗೆ ಇದರಲ್ಲಿ ಹಾಕಿ, ಮತ್ತು ನುಗ್ಗೆ ಸೊಪ್ಪು. ನುಗ್ಗೆ ಸೊಪ್ಪು ಬಂದು ಪ್ರತಿಯೊಂದು ಸೊಪ್ಪು ಅಷ್ಟೇ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಎಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕಿ ಚೆನ್ನಾಗಿರುತ್ತೆ. ನೆಕ್ಸ್ಟು ಇದು ನುಗ್ಗೆ ಸೊಪ್ಪು ಆದಮೇಲೆ ಕರಿಬೇವು ಅಷ್ಟೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಾಕಿ. ನೆಕ್ಸ್ಟು ಸಬ್ಬಸಿಗೆ ಸೊಪ್ಪು ಇದು ಅಷ್ಟೇ ಒಂದು ಸ್ವಲ್ಪ, ಮತ್ತು ಕೊತ್ತಂಬರಿ ಸೊಪ್ಪು. ಮತ್ತು ಕೊತ್ತಂಬರಿ ಸೊಪ್ಪು ಆದಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನಿಮ್ಗೆ ಉಪ್ಪು ರುಬ್ಬಬೇಕಾದ್ರೂ ಅವಾಗಲಾದರೂ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಈಗ ಬಂದು ಪೌಡ್ರು ಇರುತ್ತಲ್ವ, ಪುಡಿ ಉಪ್ಪು, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಪುದೀನ ಸೊಪ್ಪು ಅದೊಂದು ಸ್ವಲ್ಪ. ತುಂಬ ಸೊಪ್ಪುಗಳು ಜಾಸ್ತಿ ಹಾಕಬೇಡಿ, ಒಂದು ಸ್ವಲ್ಪ ಹಾಕಿ. ಮತ್ತು ಈರುಳ್ಳಿ ಒಂದು ಅಥವಾ 2 ಈರುಳ್ಳಿ, ಇದೆಲ್ಲ ಫುಲ್ಲು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಫುಲ್ ನೀಟಾಗಿ ಸ್ಮ್ಯಾಶ್ ಆಗಿ ಮಿಕ್ಸ್ ಮಾಡಬೇಕು. ನಿಮಗೆ ಒಳ್ಳೆಲ್ಲಿ ರುಬ್ಬಿದ್ರೆ ಏನಾಗುತ್ತೆ, ನೀರಿನ ಅಂಶ ಜಾಸ್ತಿ ಇರಲ್ಲ, ಈ ಥರ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ನಿಮಗೆ ಹೋಡೆ ತಟ್ಬಿಟ್ಟು ಹಾಕ್ತಿರಲ್ವ, ಅದಕ್ಕೆ ಚೆನ್ನಾಗಿರುತ್ತೆ. ನೀವು ಮಿಕ್ಸಿಯಲ್ಲಿ ರುಬ್ಬಿದ್ರೆ ಏನಾಗುತ್ತೆ, ತುಂಬ ನೀರಿರುತ್ತೆ. ಅದೇನಾಗುತ್ತೆ, ನಿಮಗೆ ಎಣ್ಣೆ ಜಾಸ್ತಿ ಇರುತ್ತೆ, ಮತ್ತು ಇದು ನಿಮಗೆ ಎಣ್ಣೆಗೆ ಬಿಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಈ ಒಂದು ಥಿಕ್ನೆಸ್ ಇದ್ದರೆ ಸಾಕು. ಎಷ್ಟು ಚೆನ್ನಾಗಿ ಬರುತ್ತೆ. ನಿಮಗೆ ತಿಕ್ಕಾಗಿ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ಥಿಕ್ನೆಸ್ ನೋಡ್ಕೊಂಡು ನೀವು ಎಣ್ಣೆಲಿ ಹಾಕ್ಕೊಬೋದು. ಬಟ್ ನಿಮಗೆ ಒಳ್ಳೆಲ್ಲಿ ರುಬ್ಬಿ ಮಾಡಿದ್ರೆ ಮಾತ್ರ ತುಂಬ ಟೇಸ್ಟಾಗಿರುತ್ತೆ. ಮಿಕ್ಸಿಲೆಲ್ಲ ಅಷ್ಟೊಂದು ಟೇಸ್ಟ್ ಬರಲ್ಲ, ಮತ್ತು ತುಂಬ ದಿವಸ ಇಡೋದಕ್ಕಾಗೋದಿಲ್ಲ. ಇದಾದರೆ ಒಂದು 2 ಡೇಸ್ ಆದರೂ ಫ್ರಿಜ್ಜಲ್ಲಿ ಹಾಗೆ ಇಡ್ಬೋದು, ಚೆನ್ನಾಗಿರುತ್ತೆ. ಇದು ಫುಲ್ಲು ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ. ಇದು ನಾನು ನೆಕ್ಸ್ಟು ಜೀರಿಗೆ ಮತ್ತು ಮೆಣಸು ಹಾಕ್ಬಿಟ್ಟು ರಸ ಮಾಡ್ತಾರಲ್ವ, ಅದನ್ನು ಮಾಡ್ತಿದ್ದೀನಿ. ಈಗ 1.5 ಸ್ಪೂನು ನಾನು ಮೆಣಸು ಹಾಕಿದ್ದೀನಿ. 1.5 ಸ್ಪೂನ್ ಮೆಣಸಿಗೆ 2 ಸ್ಪೂನ್ ಜೀರಿಗೆ. ಅಂದರೆ ಜೀರಿಗೆ ಒಂದು ಸ್ವಲ್ಪ ಜಾಸ್ತಿ ತೊಗೊಳ್ಳಿ, ಮೆಣಸು ಸ್ವಲ್ಪ ಕಡಿಮೆ, ಆ ಥರ ತೊಗೊಳ್ಳಿ. ನೆಕ್ಸ್ಟ್ ಇದರಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನೀವು ಉಪ್ಪು ಜೊತೆ ಮಿಕ್ಸಿಗೆ ಹಾಕಿದ್ರೆ ಅದು ಏನಾಗುತ್ತೆ, ಬೇಗ ಪೌಡ್ರ್ ಆಗುತ್ತೆ. ಫಸ್ಟೆಲ್ಲ ಚೆನ್ನಾಗಿ ಕುಟ್ಬಿಟ್ಟು ಹಾಕ್ತಿದ್ರು, ಈಗೆಲ್ಲ ಟೈಮ್ ಇರಲ್ವಲ್ಲ, ಅದಕ್ಕೆ ಮಿಕ್ಸಿಗೆ ಹಾಕ್ಬಿಡ್ತೀನಿ ನಾನು. ಮತ್ತು ಹುಣಸೆಹಣ್ಣು, ಒಂದು ನಿಂಬೆಹಣ್ಣು ಅಷ್ಟು ದಪ್ಪ ಹುಣಸೆಹಣ್ಣು ಅಷ್ಟು ತಗೊಂಡು ಅದನ್ನು ನೀರಲ್ಲಿ ನೆನೆಸ್ಬಿಟ್ಟು ಚೆನ್ನಾಗಿ ಅದನ್ನು ಫುಲ್ ಸ್ಮ್ಯಾಶ್ ಮಾಡಿ ನಿಮಗೆ ಹುಣಸೆಹಣ್ಣು ರಸ ತೊಗೊಬೇಕು. ನಾನೀಗ ಹುಣಸೆಹಣ್ಣು ರಸ ತೊಗೊಂಡಿದ್ದೀನಿ. ಈ ಒಂದು ಹುಣಸೆಹಣ್ಣು ರಸಕ್ಕೆ ಬಂದು ಆಗಲೇ ನೀವು ಪೌಡ್ರ್ ಮಾಡಿದ್ರಲ್ವ, ಜೀರಿಗೆ ಮತ್ತು ಮೆಣಸು, ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಆ ಒಂದು ಪೌಡರ್ನ ಈಗ ಈ ಹುಣಸೆಹಣ್ಣು ರಸದಲ್ಲಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಬಂದು ಹುಣಸೆಹಣ್ಣು ನಿಮಗೆ ಹುಳಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ತೊಗೊಳ್ಳಿ. ನಾನು ಸ್ವಲ್ಪ ಹುಣಸೆಹಣ್ಣು ತೊಗೊಂಡೆ, 1 ಟೊಮೆಟೊ ಹಾಕ್ತಿದ್ದೀನಿ. ಈ ಟೊಮೆಟೊ ಬಂದುಬಿಟ್ಟು ಈ ಹುಣಸೆಹಣ್ಣಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಅಂದರೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು ಕೈಯಲ್ಲೇ. ಇದಾದಮೇಲೆ ನೆಕ್ಸ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಆಗಬೇಕೆಲ್ಲನೂ. ಇದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಾನು ಇದು ನೋಡಿದ್ರೆ ಟೊಮೆಟೊ ಈ ರೀತಿ ಮಾಡ್ಕೊಬೇಕು ನೀವು. ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ದೀನಿ ಇದರಲ್ಲಿ. ಇದಾದಮೇಲೆ ನೆಕ್ಸ್ಟು ಈ ಒಂದು ರಸಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಇದು ಬಂದು ನಿಮಗೆ ರಸ ವಡೆಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ರೈಸು ಮತ್ತು ರಸಮ್, ಅಂದರೆ ಪ್ರತಿಯೊಂದು ರಸಮ್ಮು ಅಷ್ಟೇ, ಈ ಒಂದು ಮೆಣಸು ಜೀರಿಗೆ ರಸ ಆಗಲಿ, ಇಲ್ಲ ತೊಗರಿಬೇಳೆ ರಸ ಆಗಲಿ, ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಬಟ್ ಈ ಒಂದು ಮೆಣಸು ಜೀರಿಗೆ ರಸ ಬಂದು ನಿಮಗೆ ಒಂದು ಕಾಫ್ ಆಗಿದ್ದಾಗ, ಕೋಲ್ಡ್ ಆಗಿದ್ದಾಗ ತುಂಬ ಚೆನ್ನಾಗಿರುತ್ತೆ. ಆ ಮೆಣಸು ಒಂದು ಆಯುರ್ವೇದ ಒಂದು ಅಂಶ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಒಗ್ಗರಣೆಗೆ ಎಣ್ಣೆ, ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು, ಒಂದು ಸ್ವಲ್ಪ ಹಿಂಗು ಹಾಕ್ಬಿಟ್ಟು ನಾನು ಅದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಒಂದೆಲ್ಲ ನಾವು ಹುಣಸೆಹಣ್ಣು ರಸಲ್ಲಿ ಏನೇನು ಮಿಕ್ಸ್ ಮಾಡಿದ್ದೀರಿ, ಮೆಣಸು ಮತ್ತು ಜೀರಿಗೆ, ಉಪ್ಪು, ಟೊಮೆಟೊ, ಹುಣಸೆಹಣ್ಣು ರಸ ಎಲ್ಲ ಮಿಕ್ಸ್ ಮಾಡಿಟ್ಟಿದ್ನಲ್ವ, ಅದನ್ನೀಗ ಇದರೊಳಗಡೆ ಒಗ್ಗರಣೆಗೆ ಹಾಕಿದ್ದೀನಿ. ಇದು ಬಂದು ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರು ನೋಡ್ಕೊಳ್ಳಿ. ನಿಮಗೆ ಅಂದರೆ ತುಂಬ ನೀರು ಹಾಕ್ಬಿಡಿ, ಸ್ವಲ್ಪ ಮೀಡಿಯಮ್ ಹಂಗೆ ನಿಮಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ಇದು ಬಂದು ರಸಮ್ ಚೆನ್ನಾಗಿ ಕುದಿದೆಯಂದರೆ ಒಂದು ರಸ ರೆಡಿ ಆಗುತ್ತೆ. ನಿಮಗೆ ಒಂದು ಸಲ ಲಾಸ್ಟಲ್ಲಿ ಟೇಸ್ಟ್ ನೋಡ್ಕೊಂಡು ಏನಾದರೂ ಉಪ್ಪು ಬೇಕು ಅಂದರೆ ಮತ್ತೆ ಇನ್ನೊಂದು ಸಲ ಸ್ವಲ್ಪ ಹಾಕ್ಕೊಳ್ಳಿ. ಓಕೆ ಸಾಕು ಅಂದರೆ ಸಾಕು. ಇದಕ್ಕೊಂದು ಚಿಟಿಕೆ ಅರಿಶಿನ ಪೌಡರ್ ಹಾಕಿದ್ರು ಚೆನ್ನಾಗಿರುತ್ತೆ.
ಈಗ ರಸ ರೆಡಿಯಾಗಿದೆ. ಇದನ್ನು ಫುಲ್ ಚೆನ್ನಾಗಿ ಕುದಿದೆಯಂದರೆ ರಸ ಮುಗೀತು. ಸೊ ಎಲ್ಲ ಚೆನ್ನಾಗಿ ಕಾದಾದಮೇಲೆ ಈ ಥರ ಇರುತ್ತೆ. ಸೊ ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನು ಆಗಲೇ ವಡೆಗೆಲ್ಲ ರೆಡಿ ಮಾಡಿಟ್ಟಿದ್ನಲ್ವ, ಅದನ್ನೀಗ ಸುಡಬೇಕು. ಎಣ್ಣೆ ಕರಿಯೋಣ. ಇದಕ್ಕೆ ಬಂದು ನಾನು ಆಯಿಲು, ನಿಮಗೆ ಆ ಏನೋ ಒಂದು ವಡೆ ನೀವು ಬಿಡ್ತೀರಲ್ವ, ಅದು ಫುಲ್ ಆಯಿಲಲ್ಲಿ ಮುಳುಗಬೇಕು. ಸೊ ಅಷ್ಟು ಆಯಿಲ್ ನೋಡ್ಕೊಳ್ಳಿ, ನಿಮಗೆ ಎಷ್ಟು ಆಯಿಲ್ ಬೇಕೋ ಅಷ್ಟು ಆಯಿಲ್ ಹಾಕ್ಕೊಳ್ಳಿ. ಬಟ್ ಇದು ಚೆನ್ನಾಗಿರುತ್ತೆ ನಿಮಗೆ ವೀಕ್ಷಕರೇ. ನನ್ನ ಈ ಒಂದು ಅಡುಗೆ ರೆಸಿಪೀಸ್ ಆಗಲಿ ಮತ್ತು ಡೈಲಿ ವ್ಲಾಗ್ ಎಲ್ಲನೂ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಓಕೆ, ನೆಕ್ಸ್ಟ್ ಹಾಕ್ತಿದ್ದೀನಿ. ಮತ್ತು ಇದು ಎಣ್ಣೆ, ನಿಮಗೆ ಎಣ್ಣೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ. ನಾನು ಸೌಟಲ್ಲಿ ಹಾಕ್ತಿದ್ದೀನಿ, ಅದರಿಂದ ಒಂದು ಸ್ವಲ್ಪ ಸ್ಲೋ ಹಾಕ್ತಿದ್ದೀನಿ. ಓಕೆ, ಇದು ಎಣ್ಣೆ ಬಂದುಬಿಟ್ಟು ನಿಮಗೆ ಚೆನ್ನಾಗಿ ಕಾಯಬೇಕು. ಚೆನ್ನಾಗಿ ಎಣ್ಣೆ ಕಾದಿದೆಯಂದರೆ ನಿಮಗೆ ವಡೆ ಬೇಗ ಬೇಯುತ್ತೆ, ಗರಿಯಾಗಿ ಸ್ವಲ್ಪ ಚೆನ್ನಾಗಿರುತ್ತೆ. ಹೀಗೆ ನೋಡಿ ಎಣ್ಣೆ ಕಾಯ್ತಾ ಇದೆ. ಓಕೆ, ಮೀಡಿಯಮಾಗಿ ಕಾದಿದೆ. ನೀವೊಂದು ಸ್ವಲ್ಪ ಬಿಟ್ಟಾದರೂ ಒಂಚೂರು ಎಣ್ಣೆಗೆ ಬಿಟ್ಟರೆ ಗೊತ್ತಾಗುತ್ತೆ ನಿಮಗೆ ಎಣ್ಣೆ ಕಾದಿದೆಯಲ್ಲ ಅಂದರೆ. ಓಕೆ, ನನಗಾದರೆ ನಾನು ಒಂದು ಸ್ವಲ್ಪ ಟೈಮಿಂಗ್ಸು ಮತ್ತು ಸ್ವಲ್ಪ ನೋಡಿದೆ ಕಾದಿದೆ. ಕೈ ನೀವು ಸ್ವಲ್ಪ ತೇವ ಮಾಡಿಕೊಂಡು ಆ ಒಂದು ತೇವ ಕೈಯಲ್ಲಿ ನೀವು ವಡೆನ ಪ್ರೆಸ್ ಮಾಡಬೇಕು. ಈ ಒಂದು ಇದರಲ್ಲಿ ಇಷ್ಟಿಗೆ ಮಾಡ್ಕೊಂಡು ನೀವು ಆ ಒಂದು ಎಣ್ಣೆಗೆ ಬಿಟ್ಟರೆ ಮುಗೀತು. ಅದೊಂದು ಸ್ವಲ್ಪ ಬೇಗ ಬಿಟ್ಟರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಚೆನ್ನಾಗಿ ಎಣ್ಣೆ ಕಾದಿರೋ ಎಣ್ಣೆಲಿ ಫಸ್ಟು ಒಂದನ್ನೇ ತುಂಬೋದ್ಬಿಟ್ರೆ ಅದು ಫುಲ್ ಸೀದ್ಬಿಡುತ್ತೆ. ಅದರಿಂದ ಸ್ವಲ್ಪ ಬೇಗ ಬೇಡಿ. ನಿಮ್ಗೆ ಯಾವ ಶೇಪಿಗೆ ಬೇಕಾದೋ ಆ ಶೇಪಿಗೆ ಮಾಡಿ. ಕೆಲವರು ರೌಂಡ್ ಮಾಡಿಬಿಟ್ಟು ಅಂದರೆ ಸೆಂಟರಲ್ಲಿ ಒಂದು ಹೋಲ್ ಮಾಡಿಬಿಟ್ಟು ಬಿಡ್ತಾರೆ, ಬೇಗ ಚೆನ್ನಾಗಿ ಬೇಯಲಿ ಅಂತ. ನಾನೇನು ಹಾಗೇನು ಮಾಡಿಲ್ಲ, ನಾರ್ಮಲಾಗೇ ಬಿಡ್ತಿದ್ದೀನಿ. ಎಲ್ಲ ಈಗ ಆಯಿಲ್ಗೆ ಚೆನ್ನಾಗಿ ಬೇಯ್ದಿದೆ. ಸೊ ಎಲ್ಲ ಮತ್ತೆ ಇನ್ನೊಂದು ಕಡೆ ಎಲ್ಲ ಸೈಡಿಗೆಲ್ಲ ಇದು ಮಾಡಿ ಎಲ್ಲ ಚೆನ್ನಾಗಿ ಬೇಯಿಸ್ತಿದ್ದೀನಿ ನೋಡಿ. ಎಲ್ಲ ಚೆನ್ನಾಗಿ ಬೆಂದಿದೆ. ಇಷ್ಟು ಬೆಂದರೆ ಸಾಕು ನಿಮಗೆ. ಅಂದರೆ ಸ್ವಲ್ಪ ತೆಳುವಾಗಿಬಿಟ್ರೆ ಒಂದು ಸ್ವಲ್ಪ ಬೇಗ ಬೇಯುತ್ತೆ. ತುಂಬ ತಿಕ್ಕಾಗಿಬಿಟ್ಟು ಅದೇನಾಗುತ್ತೆ ಮೇಲೆ ಕೆಳಗಡೆ ಬೇಯುತ್ತೆ, ಒಂದು ಸೆಂಟ್ರಲ್ಲಿ ಅಷ್ಟೊಂದು ಬೇಯಲ್ಲ, ಇದ್ಬಿಡುತ್ತೆ ಹಸಿ. ಸೊ ಅದನ್ನು ನೋಡ್ಕೊಂಡು ನಿಮ್ಮ ಥಿಕ್ನೆಸ್ ನೋಡಿಕೊಂಡು ಬಿಡಿ. ನೋಡಿ ಈಗ ಸ್ಪೈಸಿಯಾಗಿ ಘಮ ಆದ ಒಂದು ವಡೆ ರೆಡಿಯಾಗಿದೆ. ನೀವೊಂದ್ಸಲ ಮನೇಲಿ ಟ್ರೈ ಮಾಡಿ ವೀಕ್ಷಕರೇ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಆದಷ್ಟು ಒಳ್ಳಲ್ಲಿ ರುಬ್ಬಿಟ್ಟು ಮಾಡೋದಕ್ಕೆ ಟ್ರೈ ಮಾಡಿ. ಓಕೆ, ವಡೆ ರೆಡಿಯಾಗಿದೆ. ನಾನು ನೋಡಿ ಈಗೆಲ್ಲ ಪ್ಲೇಟಲ್ಲಿ ಫುಲ್ ಇಟ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ವಾ? ಅಂದರೆ ತುಂಬ ಸೊಪ್ಪು ಇಲ್ಲ, ಕಡಿಮೆನೂ ಇಲ್ಲ, ಎಲ್ಲ ಮೀಡಿಯಮ್ಮಾಗಿ. ಆ ಒಂದು ಬೇಳೆನೂ ಅಷ್ಟೇ ನಾನು ಹಾಗೆ ಒಂದು ಸ್ವಲ್ಪ ಹಾಕಿದ್ನಲ್ಲ, ಅದೆಲ್ಲ ಹಾಗೆ ನಿಮ್ಗೆ ಕಾಣ್ತಿದೆಯಲ್ವಾ? ಆ ಥರ ಚೆನ್ನಾಗಿರುತ್ತೆ. ಈಗ ರೈಸು ಮತ್ತು ರಸಮ್ ಮತ್ತು ಕಾಂಬಿನೇಷನ್ ವಡೆ ಸೊ ರೆಡಿಯಾಗಿದೆ. ಮತ್ತು ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ